ಅಕ್ರಮ ಕಲ್ಲು ಗಣಿಗಾರಿಕೆ ಎಷ್ಟೇ ಸುದ್ದಿಯನ್ನ ಮಾಡಿದ್ರು ಕೂಡ ನಿಲ್ತಾನೆ ಇಲ್ಲ. ನಾವು ಪದೇ ಪದೇ ತೋರಿಸ್ತಾನೆ ಇರ್ತೀವಿ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ನೋಡೋಣ ಅದು ಯಾವ ಕ್ರಮ ತಗೋತಾರೋ ತಗೊಳ್ಳಿ. ನಾವು ಎಕ್ಸ್ಪೋಸ್ ಅನ್ನ ಮಾಡ್ತಾನೆ ಇರ್ತೀವಿ. ಅದಕ್ಕೊಂದು ರೀಸನ್ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಮಾಡಲಾಗ್ತಾ ಇದೆ. ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ. ಕಣ್ಮುಚ್ಚಿ ಕುಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು. ಬೀದರ್ ಜಿಲ್ಲೆ ಹೊನ್ನಿಕೇರಿ ಸೇರಿದಂತೆ ಹಲವೆಡೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ದಂಧೆಕೋರರ ಬಣ್ಣ ಬಯಲಾಗಿದೆ. ಹೊನ್ನಿಕೇರಿ, ಖಾನಾಪುರ, ಮನ್ನಳ್ಳಿ, ಹಲವರ್ಗಾದಲ್ಲಿ ಲೂಟಿ ಮಾಡಲಾಗ್ತಾ ಇದೆ. ಸರ್ಕಾರಿ ಹಾಗೂ ಖಾಸಗಿ ಪಟ್ಟಾ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ದಂಧೆಕೋರರ ಮುಖವಾಡ ಕಳಿಸಿದೆ. ಗಡಿ ಜಿಲ್ಲೆ ಬೀದರ್ ಜಿಲ್ಲೆಯಾದ್ಯಂತ ಇವತ್ತಿನ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬೋದು. ಬೀದರ್ನ ಅಣದೂರ್ ಇರ್ಬೋದು, ಮತ್ತೆ ಅದೇ ರೀತಿ ಮಳಚಾಪುರ್ ಇರ್ಬೋದು, ಹೊನ್ನಕೆರೆ ಇರ್ಬೋದು. ಈಗ ನಾವು ನೋಡಬಹುದು ಒಂದ್ ಸ್ಥಳದಲ್ಲಿದ್ದೀವಿ. ಸಾಕಷ್ಟು ಅಂದ್ರೆ ಭೂ ಸಂಪತ್ ಲೂಟಿ ಆಗ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಅಂದ್ರೆ ಕೆಂಪು ಭೂಮಿ ಅಂತ ಹೇಳ್ತಾರೆ. ಅದ್ರ ಕೆಂಪು ಭೂ ಸಂಪತ್ತಿನ ಲೂಟಿ ಆಗ್ತಾ ಇದೆ ನೋಡಬಹುದು ನೀವು. ಸಾಕಷ್ಟು ರಿಪಬ್ಲಿಕ್ ಕ್ಯಾಮ್ರಾ ನೋಡಿ ನಂತರ ಅಲ್ಲಿ ಕಲ್ ತೆಗೆದಾರ. ಕಲ್ ತೆಗಿತಾನೆ ಸಿಬ್ಬಂದಿಗಳು, ಜೆಸಿಬಿ ಇರ್ಬೋದು, ವಾಹನ ಇರ್ಬೋದು, ಇಲ್ಲಿನ ಕಾಲ್ ಕೆತ್ತವ ಅಂತ ಹೇಳ್ಬೋದು. ಟೋಟಲಿ ಏನದಂದ್ರ ಬೀದರ್ ಜಿಲ್ಲೆಯಾದ್ಯಂತ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಟೋಟಲಿ ಗೊತ್ತಿಲ್ಲ. ನೋಡಬಹುದು ಅಲ್ಲಿ ಮಷೀನ್ ಇದೆ. ಆ ಮಷೀನ್ ಅನ್ನ ಅಲ್ಲೇ ಬಿಟ್ಟು ಸಿಬ್ಬಂದಿಗಳು ಕ್ಯಾಮ್ರಾ ನೋಡಿ ನಂತರ ಇಲ್ಲಿಂದ ಕಾಲ್ ಕೆತ್ತಾರ ಅಂತ ಹೇಳ್ಬಹುದು. ಮಷೀನ್ ದೃಶ್ಯದಲ್ಲಿ ನೋಡಬಹುದು ನೀವು. ಈಗಾಗಲೇ ಅಲ್ಲಿ ಕಲ್ ಕೂಡ ಇವೆ. ಅಂದ್ರೆ ಕಲ್ ತೆಗೆಯ ಮಷೀನ್ ಇದೆ. ಅದು ಆ ಮಷೀನ್ ಅನ್ನ ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಹೋಗಿದ್ದಾರೆ. ಪಕ್ಕದಲ್ಲಿ ನೋಡಬಹುದು ಲಾರಿ ಕೂಡ ಇದೆ. ಅಂದ್ರೆ ಕೆಂಪು ಕಲ್ಲಿನ ಕಲ್ ತುಂಬುಗಳು ಅಂತ ಲಾರಿ ಇದೆ. ಆ ಲಾರಿ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರ. ಹೀಗಾಗಿ ನಿಜಕ್ಕೂ ಕ್ಯಾಮ್ರಾ ನೋಡಿದ ನಂತರ ಏನ್ ಈಗಾಗಲೇ ದಂಧೆಕೋರರು ಇರ್ತಾರೆ, ಅವ್ರ ದಂಧೆಕೋರರು ಇಲ್ಲಿನ ಕಾಲ್ ಕೆತ್ತಿದಾರ ಅಂತ ಹೇಳ್ಬಹುದು. ನೋಡಬಹುದು ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕಡೆ ಕಣ್ಣು ಹಾಯಿಸ್ತೀವಿ ಆ ಕಡೆ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಜಿಲ್ಲಾಡಳಿತ ಸಂಬಂಧಪಟ್ಟವರು ನಿಜಕ್ಕೂ ಇತ್ತ ಚಿತ್ತ ಹರಿಸಬೇಕಾಗ್ಯದ ಅಂತ ಹೇಳ್ಬಹುದು. ಇಲ್ಲಾಂದ್ರೆ ಭೂ ಸಂಪತ್ತು ಲೂಟಿ ಆಗ್ತದ. ಈ ರೀತಿ ದೊಡ್ಡ ದೊಡ್ಡ ತಗ್ಗು ತೆಗೆದಿಕ್ಕಿನ ನಂತರ ಮಳೆ ಬಂದು ನೀರು ತುಂಬಿದ ನಂತರ ಯಾರಾದರೂ ಗ್ರಾಮೀಣ ಭಾಗದಲ್ಲಿ ಈಜಾಡ್ಲಕ್ಕೆ ಹೋಗಿ ಒಳಗಡೆ ಬಿದ್ದು ಸಾಕಷ್ಟು ಸಾವನ್ನಪ್ಪಿರುವ ಘಟನೆಗಳು ಕೂಡ ಘಟಿಸಿವೆ. ಆ ಸೈಡ್ ನೋಡಬಹುದು ನೀವು. ಈಗಾಗಲೇ ಎಷ್ಟು ಕೆಂಪು ಮಣ್ಣು ಹಾಕಿದಾರ ಮೇಲ್ಭಾಗದಲ್ಲಿ. ಅಂದ್ರೆ ಕೆಂಪು ಕಲ್ಲು ತೆಗೆಯಂತ ದಂಧೆ ಗೊತ್ತಾ ರಾಜಾರೋಷವಾಗಿ ಏನಂದ್ರೆ ಬೀದರ್ ಜಿಲ್ಲಾದ್ಯಂತ ನಡೀತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ. ಏನಂದ್ರೆ ಕೆಂಪು ಕಲ್ಲು ದಂಧೆಗೆ ಏನಂದ್ರೆ ಬ್ರೇಕ್ ಹಾಕಬೇಕಾದಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅವ್ರು ಎಲ್ಲಿದ್ದಾರ, ಏನ್ ಮಾಡತ್ತಾರ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ. ಹೀಗಾಗಿ ನೋಡಬಹುದು ನೀವು. ಆ ಸೈಡ್ ಏನದಂದ್ರೆ ಟೋಟಲಿ ಆ ಸೈಡ್ ಏನದಂದ್ರೆ ಸಾಕಷ್ಟು ಕಲ್ಲನ್ನ ತೆಗೆದು ಮಣ್ಣಿನ ಮೇಲ್ಭಾಗ ಹಾಕಿದಾರ ಅಂತ ಹೇಳ್ಬೋದು. ಕೆಂಪು ಕಲ್ಲಿನ ದಂಧೆ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ರಾಜರೋಷವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಚೇರಿಯನ್ನ ಬಿಟ್ಟು ಈ ದಂಧೆಗೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅಕ್ರಮ ಕಲ್ಲು ಗಣಿಗಾರಿಕೆ ಎಷ್ಟೇ ಸುದ್ದಿಯನ್ನ ಮಾಡಿದ್ರು ಕೂಡ ನಿಲ್ತಾನೆ ಇಲ್ಲ. ನಾವು ಪದೇ ಪದೇ ತೋರಿಸ್ತಾನೆ ಇರ್ತೀವಿ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ನೋಡೋಣ ಅದು ಯಾವ ಕ್ರಮ ತಗೋತಾರೋ ತಗೊಳ್ಳಿ. ನಾವು ಎಕ್ಸ್ಪೋಸ್ ಅನ್ನ ಮಾಡ್ತಾನೆ ಇರ್ತೀವಿ. ಅದಕ್ಕೊಂದು ರೀಸನ್ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಮಾಡಲಾಗ್ತಾ ಇದೆ. ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ. ಕಣ್ಮುಚ್ಚಿ ಕುಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು. ಬೀದರ್ ಜಿಲ್ಲೆ ಹೊನ್ನಿಕೇರಿ ಸೇರಿದಂತೆ ಹಲವೆಡೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ದಂಧೆಕೋರರ ಬಣ್ಣ ಬಯಲಾಗಿದೆ. ಹೊನ್ನಿಕೇರಿ, ಖಾನಾಪುರ, ಮನ್ನಳ್ಳಿ, ಹಲವರ್ಗಾದಲ್ಲಿ ಲೂಟಿ ಮಾಡಲಾಗ್ತಾ ಇದೆ. ಸರ್ಕಾರಿ ಹಾಗೂ ಖಾಸಗಿ ಪಟ್ಟಾ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ದಂಧೆಕೋರರ ಮುಖವಾಡ ಕಳಿಸಿದೆ. ಗಡಿ ಜಿಲ್ಲೆ ಬೀದರ್ ಜಿಲ್ಲೆಯಾದ್ಯಂತ ಇವತ್ತಿನ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬೋದು. ಬೀದರ್ನ ಅಣದೂರ್ ಇರ್ಬೋದು, ಮತ್ತೆ ಅದೇ ರೀತಿ ಮಳಚಾಪುರ್ ಇರ್ಬೋದು, ಹೊನ್ನಕೆರೆ ಇರ್ಬೋದು. ಈಗ ನಾವು ನೋಡಬಹುದು ಒಂದ್ ಸ್ಥಳದಲ್ಲಿದ್ದೀವಿ. ಸಾಕಷ್ಟು ಅಂದ್ರೆ ಭೂ ಸಂಪತ್ ಲೂಟಿ ಆಗ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಅಂದ್ರೆ ಕೆಂಪು ಭೂಮಿ ಅಂತ ಹೇಳ್ತಾರೆ. ಅದ್ರ ಕೆಂಪು ಭೂ ಸಂಪತ್ತಿನ ಲೂಟಿ ಆಗ್ತಾ ಇದೆ ನೋಡಬಹುದು ನೀವು. ಸಾಕಷ್ಟು
ರಿಪಬ್ಲಿಕ್ ಕ್ಯಾಮ್ರಾ ನೋಡಿ ನಂತರ ಅಲ್ಲಿ ಕಲ್ ತೆಗೆದಾರ, ಕಲ್ ತೆಗಿತಾನೆ ಸಿಬ್ಬಂದಿಗಳು ಜೆಸಿಬಿ ಇರ್ಬೋದು, ವಾಹನ ಇರ್ಬೋದು, ಇಲ್ಲಿನ ಕಾಲ್ ಕೆತ್ತಾವ ಅಂತ ಹೇಳ್ಬೋದು. ಟೋಟಲಿ ಏನದಂದ್ರ ಬೀದರ್ ಜಿಲ್ಲೆಯಾದ್ಯಂತ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಟೋಟಲಿ ಗೊತ್ತಿಲ್ಲ. ನೋಡಬಹುದು ಅಲ್ಲಿ ಮಷೀನ್ ಇದೆ, ಆ ಮಷೀನ್ ಅನ್ನ ಅಲ್ಲೇ ಬಿಟ್ಟು ಸಿಬ್ಬಂದಿಗಳು ಕ್ಯಾಮ್ರಾ ನೋಡಿ ನಂತರ ಇಲ್ಲಿಂದ ಕಾಲ್ ಕೆತ್ತಾರ ಅಂತ ಹೇಳ್ಬಹುದು. ಮಷೀನ್ ದೃಶ್ಯದಲ್ಲಿ ನೋಡಬಹುದು ನೀವು, ಈಗಾಗಲೇ ಅಲ್ಲಿ ಕಲ್ ಕೂಡ ಇವೆ, ಅಂದ್ರೆ ಕಲ್ ತೆಗೆಯ ಮಷೀನ್ ಇದೆ ಅದು. ಆ ಮಷೀನ್ ಅನ್ನ ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಹೋಗಿದ್ದಾರೆ. ಪಕ್ಕದಲ್ಲಿ ನೋಡಬಹುದು ಲಾರಿ ಕೂಡ ಇದೆ, ಅಂದ್ರೆ ಕೆಂಪು ಕಲ್ಲಿನ ಕಲ್ ತುಂಬುಗಳು ಅಂತ ಲಾರಿ ಇದೆ, ಆ ಲಾರಿ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ನಿಜಕ್ಕೂ ಕ್ಯಾಮ್ರಾ ನೋಡಿದ ನಂತರ ಏನ್ ಈಗಾಗಲೇ ದಂಧೆಕೋರರು ಇರ್ತಾರೆ, ಅವ್ರ ದಂಧೆಕೋರರು ಇಲ್ಲಿಂದ ಕಾಲ್ ಕೆತ್ತಿದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕಡೆ ಕಣ್ಣು ಹಾಯಿಸ್ತೀವಿ ಆ ಕಡೆ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಜಿಲ್ಲಾಡಳಿತ ಸಂಬಂಧಪಟ್ಟವರು ನಿಜಕ್ಕೂ ಇತ್ತ ಚಿತ್ತ ಹರಿಸಬೇಕಾಗ್ಯದ ಅಂತ ಹೇಳ್ಬಹುದು. ಇಲ್ಲಾಂದ್ರೆ ಭೂ ಸಂಪತ್ತು ಲೂಟಿ ಆಗ್ತದ. ಈ ರೀತಿ ದೊಡ್ಡ ದೊಡ್ಡ ತಗ್ಗು ತೆಗೆದಿಕ್ಕಿನ ನಂತರ ಮಳೆ ಬಂದು ನೀರು ತುಂಬಿದ ನಂತರ ಯಾರಾದರೂ ಗ್ರಾಮೀಣ ಭಾಗದಲ್ಲಿ ಈಜಾಡ್ಲಕ್ಕೆ ಹೋಗಿ ಒಳಗಡೆ ಬಿದ್ದು ಸಾಕಷ್ಟು ಸಾವನ್ನಪ್ಪಿರುವ ಘಟನೆಗಳು ಕೂಡ ಘಟಿಸಿವೆ. ಆ ಸೈಡ್ ನೋಡಬಹುದು ನೀವು, ಈಗಾಗಲೇ ಎಷ್ಟು ಕೆಂಪು ಮಣ್ಣು ಹಾಕಿದಾರ ಮೇಲ್ಭಾಗದಲ್ಲಿ, ಅಂದ್ರೆ ಕೆಂಪು ಕಲ್ಲು ತೆಗೆಯಂತ ದಂಧೆ ಗೊತ್ತಾ ರಾಜಾರೋಷವಾಗಿ ಏನಂದ್ರೆ ಬೀದರ್ ಜಿಲ್ಲಾದ್ಯಂತ ನಡೀತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ ಏನಂದ್ರೆ ಕೆಂಪು ಕಲ್ಲು ದಂಧೆಗೆ ಏನಂದ್ರೆ ಬ್ರೇಕ್ ಹಾಕಬೇಕಾದಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅವ್ರು ಎಲ್ಲಿದ್ದಾರ ಏನ್ ಮಾಡತಾರ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ. ಹೀಗಾಗಿ ನೋಡಬಹುದು ನೀವು ಆ ಸೈಡ್ ಏನಂದ್ರೆ ಟೋಟಲಿ ಆ ಸೈಡ್ ಏನಂದ್ರೆ ಸಾಕಷ್ಟು ಕಲ್ಲನ್ನ ತೆಗೆದು ಮಣ್ಣಿನ ಮೇಲ್ಭಾಗ ಹಾಕಿದಾರ ಅಂತ ಹೇಳ್ಬೋದು. ಕೆಂಪು ಕಲ್ಲಿನ ದಂಧೆ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ರಾಜರೋಷವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಚೇರಿಯನ್ನ ಬಿಟ್ಟು ಈ ದಂಧೆಗೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅಕ್ರಮ ಕಲ್ಲು ಗಣಿಗಾರಿಕೆ ಎಷ್ಟೇ ಸುದ್ದಿಯನ್ನ ಮಾಡಿದ್ರು ಕೂಡ ನಿಲ್ತಾನೆ ಇಲ್ಲ. ನಾವು ಪದೇ ಪದೇ ತೋರಿಸ್ತಾನೆ ಇರ್ತೀವಿ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ನೋಡೋಣ ಅದು ಯಾವ ಕ್ರಮ ತಗೋತಾರೆ ತಗೊಳ್ಳಿ. ನಾವು ಎಕ್ಸ್ಪೋಸ್ ಅನ್ನ ಮಾಡ್ತಾನೆ ಇರ್ತೀವಿ. ಅದಕ್ಕೊಂದು ರೀಸನ್ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಮಾಡಲಾಗ್ತಾ ಇದೆ. ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ. ಕಣ್ಮುಚ್ಚಿ ಕುಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು. ಬೀದರ್ ಜಿಲ್ಲೆ ಹೊನ್ನಿಕೇರಿ ಸೇರಿದಂತೆ ಹಲವೆಡೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ದಂಧೆಕೋರರ ಬಣ್ಣ ಬಯಲಾಗಿದೆ. ಹೊನ್ನಿಕೇರಿ, ಖಾನಾಪುರ, ಮನ್ನಳ್ಳಿ, ಹಲವರ್ಗಾದಲ್ಲಿ ಲೂಟಿ ಮಾಡಲಾಗ್ತಾ ಇದೆ. ಸರ್ಕಾರಿ ಹಾಗೂ ಖಾಸಗಿ ಪಟ್ಟಾ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ದಂಧೆಕೋರರ ಮುಖವಾಡ ಕಳಿಸಿದೆ. ಗಡಿ ಜಿಲ್ಲೆ ಬೀದರ್ ಜಿಲ್ಲೆಯಾದ್ಯಂತ ಇವತ್ತಿನ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ಬೋದು. ಬೀದರ್ನ ಅಣದೂರ್ ಇರ್ಬೋದು, ಮತ್ತೆ ಅದೇ ರೀತಿ ಮಳಚಾಪುರ್ ಇರ್ಬೋದು, ಹೊನ್ನಕೆರೆ ಇರ್ಬೋದು. ಈಗ ನಾವು ನೋಡಬಹುದು ಒಂದ್ ಸ್ಥಳದಲ್ಲಿದ್ದೀವಿ. ಸಾಕಷ್ಟು ಅಂದ್ರೆ ಭೂ ಸಂಪತ್ತು ಲೂಟಿ ಆಗ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ಅಂದ್ರೆ ಕೆಂಪು ಭೂಮಿ ಅಂತ ಹೇಳ್ತಾರೆ, ಅದ್ರ ಕೆಂಪು ಭೂ ಸಂಪತ್ತಿನ ಲೂಟಿ ಆಗ್ತಾ ಇದೆ. ನೋಡಬಹುದು ನೀವು ಸಾಕಷ್ಟು ರಿಪಬ್ಲಿಕ್ ಕ್ಯಾಮ್ರಾ ನೋಡಿ ನಂತರ ಅಲ್ಲಿ ಕಲ್ ತೆಗೆದಾರ, ಕಲ್ ತೆಗಿತಾನೆ ಸಿಬ್ಬಂದಿಗಳು ಜೆಸಿಬಿ ಇರ್ಬೋದು, ವಾಹನ ಇರ್ಬೋದು, ಇಲ್ಲಿನ ಕಾಲ್ ಕೆತ್ತಾವ ಅಂತ ಹೇಳ್ಬಹುದು. ಟೋಟಲಿ ಏನದಂದ್ರೆ ಬೀದರ್ ಜಿಲ್ಲೆಯಾದ್ಯಂತ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಟೋಟಲಿ ಗೊತ್ತಿಲ್ಲ. ನೋಡಬಹುದು ಅಲ್ಲಿ ಮಷೀನ್ ಇದೆ, ಆ ಮಷೀನ್ ಅನ್ನ ಅಲ್ಲೇ ಬಿಟ್ಟು ಸಿಬ್ಬಂದಿಗಳು ಕ್ಯಾಮ್ರಾ ನೋಡಿ ನಂತರ ಇಲ್ಲಿಂದ ಕಾಲ್ ಕೆತ್ತಾರ ಅಂತ ಹೇಳ್ಬಹುದು. ಮಷೀನ್ ದೃಶ್ಯದಲ್ಲಿ ನೋಡಬಹುದು ನೀವು, ಈಗಾಗಲೇ ಅಲ್ಲಿ ಕಲ್ ಕೂಡ ಇವೆ, ಅಂದ್ರೆ ಕಲ್ ತೆಗೆಯ ಮಷೀನ್ ಇದೆ ಅದು. ಆ ಮಷೀನ್ ಅನ್ನ ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಹೋಗಿದ್ದಾರೆ. ಪಕ್ಕದಲ್ಲಿ ನೋಡಬಹುದು ಲಾರಿ ಕೂಡ ಇದೆ, ಅಂದ್ರೆ ಕೆಂಪು ಕಲ್ಲಿನ ಕಲ್ ತುಂಬುಗಳು ಅಂತ ಲಾರಿ ಇದೆ, ಆ ಲಾರಿ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ನಿಜಕ್ಕೂ ಕ್ಯಾಮ್ರಾ ನೋಡಿದ ನಂತರ ಏನ್ ಈಗಾಗಲೇ ದಂಧೆಕೋರರು ಇರ್ತಾರೆ, ಅವ್ರ ದಂಧೆಕೋರರು ಇಲ್ಲಿಂದ ಕಾಲ್ ಕೆತ್ತಿದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕಡೆ ಕಣ್ಣು ಹಾಯಿಸ್ತೀವಿ ಆ ಕಡೆ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಜಿಲ್ಲಾಡಳಿತ ಸಂಬಂಧಪಟ್ಟವರು ನಿಜಕ್ಕೂ ಇತ್ತ ಚಿತ್ತ ಹರಿಸಬೇಕಾಗ್ಯದ ಅಂತ ಹೇಳ್ಬಹುದು. ಇಲ್ಲಾಂದ್ರೆ ಭೂ ಸಂಪತ್ತು ಲೂಟಿ ಆಗ್ತದ. ಈ ರೀತಿ ದೊಡ್ಡ ದೊಡ್ಡ ತಗ್ಗು ತೆಗೆದಿಕ್ಕಿನ ನಂತರ ಮಳೆ ಬಂದು ನೀರು ತುಂಬಿದ ನಂತರ ಯಾರಾದರೂ ಗ್ರಾಮೀಣ ಭಾಗದಲ್ಲಿ ಈಜಾಡ್ಲಕ್ಕೆ ಹೋಗಿ ಒಳಗಡೆ ಬಿದ್ದು ಸಾಕಷ್ಟು ಸಾವನ್ನಪ್ಪಿರುವ ಘಟನೆಗಳು ಕೂಡ ಘಟಿಸಿವೆ. ಆ ಸೈಡ್ ನೋಡಬಹುದು ನೀವು, ಈಗಾಗಲೇ ಎಷ್ಟು ಕೆಂಪು ಮಣ್ಣು ಹಾಕಿದಾರ ಮೇಲ್ಭಾಗದಲ್ಲಿ, ಅಂದ್ರೆ ಕೆಂಪು ಕಲ್ಲು ತೆಗೆಯಂತ ದಂಧೆ ಗೊತ್ತಾ ರಾಜಾರೋಷವಾಗಿ ಏನಂದ್ರೆ ಬೀದರ್ ಜಿಲ್ಲಾದ್ಯಂತ ನಡೀತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ ಏನಂದ್ರೆ ಕೆಂಪು ಕಲ್ಲು ದಂಧೆಗೆ ಏನಂದ್ರೆ ಬ್ರೇಕ್ ಹಾಕಬೇಕಾದಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅವ್ರು ಎಲ್ಲಿದ್ದಾರ ಏನ್ ಮಾಡತಾರ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ.
ಹೀಗಾಗಿ ನೋಡಬಹುದು ನೀವು ಆ ಸೈಡ್ ಏನದಂದ್ರೆ ಟೋಟಲಿ ಆ ಸೈಡ್ ಏನದಂದ್ರೆ ಸಾಕಷ್ಟು ಕಲ್ಲನ್ನ ತೆಗೆದು ಮಣ್ಣಿನ ಮೇಲ್ಭಾಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಕೆಂಪು ಕಲ್ಲಿನ ದಂಧೆ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ರಾಜರೋಷವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಚೇರಿಯನ್ನ ಬಿಟ್ಟು ಈ ದಂಧೆಗೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.